SSLC ಪರೀಕ್ಷೆಯ ಫಲಿತಾಂಶ ಇವತ್ತು ಹೊರಬಿದ್ದಿದೆ. ರಾಜ್ಯದ ಹಲವು ಮಕ್ಕಳು ಹೆಚ್ಚಿನ ಅಂಕವನ್ನ ಪಡೆಯುವ ಮೂಲಕ ತಮ್ಮದೇ ಆದಂತಹ ಛಾಪನ್ನ ಮೂಡಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಬೆಂಗಳೂರಿನ ಸಾಕಷ್ಟು ವಿದ್ಯಾರ್ಥಿನಿಯರು ಕೂಡ ರ್ಯಾಂಕ್ ನ ಲೀಸ್ಟ್ ಅಲ್ಲಿ ತಮ್ಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಸದ್ಯ ಬೆಂಗಳೂರಿನ ಒಬ್ಬ ವಿದ್ಯಾರ್ಥಿನಿ ನಮ್ಮ ಜೊತೆ ಇದ್ದಾರೆ, ಅವರೇ ಅಂಕಿತಾ ಆನಂದ್. ಸೊ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಎಷ್ಟು ಖುಷಿ ಆಗ್ತಾ ಇದೆ. ಕಂಗ್ರಾಟ್ಸ್ ಫಸ್ಟ್ ಆಫ್ ಆಲ್. ನೀವು ರ್ಯಾಂಕ್ ಲಿಸ್ಟ್ ಅಲ್ಲಿ ಬರ್ತೀರಾ ಅನ್ಕೊಂಡಿದ್ರಾ, ಬಂದಿದ್ದೀರಾ, ಇವಾಗ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ರ್ಯಾಂಕ್ ಲಿಸ್ಟಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ, ಪೇಪರ್ ಚೆನ್ನಾಗಿ ಹೋಗಿತ್ತು, ಆಮೇಲೆ ನನ್ನ ಹಾರ್ಡ್ ವರ್ಕ್ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ. ತುಂಬ ಖುಷಿ ಆಗ್ತಾ ಇದೆ. 3rd ರ್ಯಾಂಕ್ ಬಂದಿದ್ದೀನಿ ಅಂತ ಈಗ ಸ್ವಲ್ಪ ಬಿಲೀವ್ ಮಾಡೋಕ್ಕಾಗ್ತಿಲ್ಲ. ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮ್ಮ ಪೋಷಕರಿರಬಹುದು, ಅದರ ಜೊತೆಗೆ ನಿಮ್ಮ ಸಂಬಂಧಿಕರಿರಬಹುದು, ಎಲ್ಲರೂ ಏನು ಹೇಳ್ತಿದ್ದಾರೆ? ಎಲ್ಲರೂ ದೇ ಆರ್ ವೆರಿ ಪ್ರೌಡ್, ಎಲ್ಲ ಕಾಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ. ಬಟ್ ನನಗೆ ಸ್ವಲ್ಪ 2 ಮಾರ್ಕ್ ಹೋಗಿದೆ ಅಂತ ಇದೆ. ಬಟ್ ಪೇರೆಂಟ್ಸು ಮತ್ತು ರಿಲೇಟಿವ್ಸ್ ಅದೇನೋದಿಲ್ಲ, ಅವ್ರು ತುಂಬ ಖುಷಿಯಾಗಿದ್ದಾರೆ. ಸೊ ಸಾಕಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ, ರ್ಯಾಂಕ್ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನುವಂಥದ್ದು. ನಿಮ್ಮ ಜೂನಿಯರ್ಸ್ ಇರಬಹುದು, ಅವರಿಗೆ ನಾವು ರ್ಯಾಂಕ್ ತೆಗಿಬೇಕು ಅಂತ ಹೇಳಿದ್ರೆ ಯಾವ ರೀತಿ ಓದಬೇಕು ಅನ್ನುವಂಥ ಸಾಕಷ್ಟು ಕುತೂಹಲ ಇರುತ್ತೆ. ನೀವು ಯಾವ ರೀತಿ ಸ್ಟಡಿ ಮಾಡಿದ್ರಿ? ನಂದೇನು ಫಿಕ್ಸ್ಡ್ ಅವರ್ಸ್ ನಾನು ಇಟ್ಕೊಂಡಿರಲಿಲ್ಲ ಸ್ಟಡಿಗೆ ಅಂತ ಹೇಳಿ. ಮನ್ಸು ಬಂದಿದ್ದಾಗ ಓದ್ತಿದ್ದೆ. ಆಮೇಲೆ ಓದಿದ್ದಾಗ ಫುಲ್ಲಿ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡಿ ಓದ್ತಿದ್ದೆ. ಅದು ಅಪ್ಲಿಕೇಶನ್ ಬೇಸ್ಡ್ ಓದೋದ್ರಿಂದ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ನೀವೇನಾದರೂ ಟ್ಯೂಷನ್ಸ್ಗೆ ಹೋಗ್ತಿದ್ರೆ, ಟ್ಯೂಷನ್ಸ್ಗೆ ಹೋಗೋದು ಕೂಡ ಹೆಲ್ಪ್ ಆಗುತ್ತೆ ಅನ್ಸುತ್ತಾ? ಟ್ಯೂಷನ್ಸಿಗೆ ನಾನು ಹೋಗ್ತಿದ್ದೆ, ಆನ್ಲೈನ್ ಟ್ಯೂಷನ್ಸ್ ಹೋಗ್ತಿದ್ದೆ. ಅದು ತುಂಬ ಹೆಲ್ಪ್ ಆಯಿತು. ಅದನ್ನು ಎಕ್ಸ್ಟ್ರಾ ಕಾನ್ಸೆಪ್ಟ್ ಕ್ಲಿಯರಿಟಿ ಬಂತು. ದಟ್ ವಾಸ್ ಆಲ್ಸೋ ಹೆಲ್ಪ್. ಟೀಚರ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು? ಟೀಚರ್ಸದ್ದು ಯಾವಾಗಲೂ ನಾವು ಅವ್ರದ್ದು ಮೊದಲು ಹೇಳ್ಕೊಡೋದೇ ತುಂಬ ಚೆನ್ನಾಗಿತ್ತು. ಕಾನ್ಸೆಪ್ಟ್ ಎಲ್ಲ ತುಂಬ ಕ್ಲಿಯರಾಗಿ ಮಾಡ್ತಿದ್ರು. ಆಮೇಲೆ ಯಾವಾಗಲೇ ನಮಗೆ ಎಕ್ಸಾಮ್ ಟೈಮ್ಗೆ ಡೌಟ್ ಬಂದರೆ, ಏನೇ ಮಾಡಿದ್ರೆ ನಾವು ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡಿಬಿಟ್ಟು ನಮಗೆಲ್ಲ ಕ್ಲಿಯರಾಗಿ ಹೇಳ್ತಿದ್ರು. ತುಂಬ ಅವ್ರದ್ದು ತುಂಬ ಸಪೋರ್ಟ್ ಇತ್ತು. ಪೇರೆಂಟ್ಸದ್ದು, ನನ್ನ ಅಕ್ಕಂದು, ಎಲ್ಲರದ್ದು ತುಂಬ ಸಪೋರ್ಟ್ ಇತ್ತು ಇದರಲ್ಲಿ. ಮಾರ್ಕ್ಸೇ ಜೀವನ ಅಲ್ಲ. ಈಗ ಫಲಿತಾಂಶ ಬಂದುಬಿಟ್ಟಿದೆ, ಇದಾದಮೇಲೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಈಗ ನಮ್ದೆಲ್ಲಿ ತಪ್ಪಾಗಿದೆ, ನಾವು ಮುಂದೆ ಹೇಗೆ ತಿದ್ದಬಹುದು ಅಂತ ನಾವು ಯೋಚನೆ ಮಾಡ್ಬೋದು, ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ಸರ್, ನಾರ್ಮಲ್ ಆಗಿ ಮಕ್ಕಳು ಓದೋದ್ರ ಜೊತೆಗೆ ಅವರ ಪೋಷಕರ ಸಪೋರ್ಟ್ ಕೂಡ ಮುಖ್ಯ ಆಗುತ್ತೆ. ಸೊ ನೀವು ಅನ್ಕೊಂಡಿದ್ರಾ ನಿಮ್ಮ ಮಗಳು ಲೀಸ್ಟಲ್ಲಿ ಬರ್ತಾಳೆ ಅಥವಾ ರ್ಯಾಂಕ್ ಬರ್ತಾಳೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇತ್ತಾ? ಡೆಫಿನೆಟ್ಲಿ ಮೇಡಮ್, ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತೇ ಇತ್ತು. ಬಿಕಾಸ್ ನಾನು ಆಕೆಗೆ ರೈಟ್ ಫ್ರಮ್ ಪ್ಲೇ ಹೋಮ್ ಐ ಆಮ್ ಸೀಯಿಂಗ್ ಹರ್. ಶಿ ಹ್ಯಾಸ್ ಅ ಟ್ರಮಂಡಸ್ ಡೆಡಿಕೇಶನ್. ಅಂದರೆ ಯಾವುದರಲ್ಲೂ ಕೈ ಹಾಕಿದರೆ ಅದು ಆಗತನ ಬಿಡ್ತಾ ಇರಲಿಲ್ಲ. ಅವರ ತಾಯಿ ಕೂಡ ನಮ್ಮ ಜೊತೆ ಇದ್ದಾರೆ. ತಾಯಿನೇ ಮೊದಲ ಗುರು. ತಾಯಿ ಹೇಳ್ಕೊಟ್ಟಿದ್ದೇ ಮೊದಲು ಮಕ್ಕಳು ಕಲಿಯೋದು ಅನ್ನುವಂಥದ್ದು ಸಾಕಷ್ಟು ವರ್ಷಗಳ ಪ್ರತೀತಿ ಇದೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮಗಳು ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ಲು? ನೀವು ರ್ಯಾಂಕ್ ಬರಬೇಕು ಅನ್ನುವಂಥದ್ರ ಮೇಲೇ ಕಾನ್ಸಂಟ್ರೇಷನ್ ಇಡು ಅಂತ ಹೇಳ್ತಿದ್ರೆ ಹೇಗೆ? ನಾನೇನು ರ್ಯಾಂಕ್ ಬರೋದ್ರ ಮೇಲೆ ಕಾನ್ಸಂಟ್ರೇಷನ್ ಏನು ಇಟ್ಟಿರಲಿಲ್ಲ. ಅವಳಿಗೆ ವರ್ಷ ಇಡೀ ಯಾವುದ್ಯಾವುದೋ ಆ್ಯಕ್ಟಿವಿಟೀಸ್ಗಳು ಸ್ಕೂಲಲ್ಲಿ ನಡೀತೆ, ಪ್ರತಿಯೊಂದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಅದರಿಂದ ಏನು ಫಲಿತಾಂಶದ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ ಅನ್ನೋದು ಯೋಚನೆ ನನಗೆ ತಲೆಯಲ್ಲಿ ಇರಲೇ ಇಲ್ಲ ಅದನ್ನು. ಆದರೆ ಅದೆಲ್ಲ ಒಂದು ಕಡೆ ಅವಳಿಗೆ ಆ ಖುಷಿ ಸಿಕ್ಕಿರೋದ್ರಿಂದ ಯಾವಾಗ ಅವಳು ಕೂತ್ಕೊಂಡ್ಲು ಅವಾಗ ಸಬ್ಜೆಕ್ಟನ್ನು ತುಂಬ ನೀಟಾಗಿ ಓದಿದ್ಲು. ಆಮೇಲೆ ಎಲ್ಲದರಲ್ಲೂ ಆ್ಯಕ್ಟಿವೇಟಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅದರಲ್ಲೂ ತುಂಬ ಪ್ರೈಸಸ್ಗಳು ಈ ವರ್ಷ ಪಡ್ಕೊಂಡಿದ್ದಾಳೆ. ಹಾಗಾಗಿ ಅದು ಒಂದು ಕಡೆ ಅವಳಿಗೆ ಸಪೋರ್ಟ್ ಆಯ್ತೇನೋ ಅನಿಸ್ತಾ ಇದೆ. ಅಂದರೆ ಖುಷಿಪಟ್ಟು ಓದಿದ್ರಿಂದ ಈ ಮಾರ್ಕ್ಸ್ಗಳನ್ನು ಅಚೀವ್ ಮಾಡೋದಕ್ಕೆ ಎಲ್ಲರ ಸಹಕಾರ ಅಂತೂ ಇದ್ದೇ ಇತ್ತು. ಅದು ಮೇನ್ ಕಾರಣ ಇರಬಹುದು ಅಂತ ನನ್ನ ಅನಿಸಿಕೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.